ನಮಸ್ಕಾರ ರೈತ ಬಾಂಧವರೇ. ನಾನು ಡಾಕ್ಟರ್ ಸಂಜಯ್ MT ಅಂತ, ಅಖಿಲ ಭಾರತ ಸುಸಂಘಟಿತ ಸಂಶೋಧನಾ ಪ್ರಾಯೋಜನೆ ಸಮಗ್ರ ಕೃಷಿ ಪದ್ಧತಿಗಳು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು GKVKಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಇಲ್ಲಿ ರೈತರಿಗೆ 1 ಎಕರೆ ಅಥವಾ 1 ಹೆಕ್ಟರ್ ಸಮಗ್ರ ಕೃಷಿ ಪದ್ಧತಿ ಇದ್ರೆ ಮಳೆ ಆಶ್ರಿತ ಸಮಗ್ರ ಕೃಷಿ ಮತ್ತು ನೀರಾವರಿ ಆಶ್ರಿತ ಸಮಗ್ರ ಕೃಷಿ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. ಈಗ ಮಳೆ ಆಶ್ರಯದಲ್ಲಿ ರೈತರಿಗೆ ಸ್ವಲ್ಪ ಅನಿಶ್ಚಿತತೆ ಇರುತ್ತೆ, ಯಾಕಂದ್ರೆ ಮಳೆ ಬರೋದು ಮತ್ತೆ ಮಳೆಯ ಹಂಚಿಕೆ ಬಗ್ಗೆ. ಇಂಥ ಸಂದರ್ಭದಲ್ಲಿ ಅವರಿಗೆ ಬೆಳೆ ಆಯ್ಕೆ ತುಂಬಾ ಮುಖ್ಯ ಆಗತ್ತೆ. ನಾವು ಬೆಳೆಯಲ್ಲಿ ರಾಗಿಯನ್ನ ತೊಗರಿಯನ್ನ ಆಯ್ಕೆ ಮಾಡ್ಕೋಬಹುದು, ಯಾಕಂದ್ರೆ ರಾಗಿಯಿಂದ ಪೌಷ್ಟಿಕವಾದ ಒಂದು ನಮ್ಗೆ ಆಹಾರ ಸಿಗತ್ತೆ, ಜೊತೆಗೆ ತೊಗರಿಯಿಂದ ನಮ್ಗೆ ಒಂದು ಪ್ರೋಟೀನ್ ಅಂಶ ಸಿಗತ್ತೆ. ಮತ್ತೆ ಅಂತರ ಬೆಳೆ ಇರೋದ್ರಿಂದ ನಮ್ಗೆ ಬೆಳೆ ಒಂದು ಲಾಸ್ ಆದ್ರೂ ಕೂಡ ಇನ್ನೊಂದು ಬರುವಂತ ಒಂದು ಸಂದರ್ಭ ಇರುತ್ತೆ. ಇದರ ಜೊತೆಗೆ ರೈತರು ಈ ಸರ್ಕಾರದ ನಾನಾ ಯೋಜನೆಗಳ ಒಂದು ಒಂದು ಸಹಾಯದಿಂದ ಕೃಷಿ ಹೊಂಡವನ್ನ ಮಾಡ್ಕೋಬಹುದು. ಕೃಷಿ ಹೊಂಡದಲ್ಲಿ ಮೀನನ್ನ ಸಾಕ್ಬೋದು. ಜೊತೆಯಲ್ಲಿ ಒಂದು ಸಣ್ಣ ಮೇಲ್ಗಡೆ ಒಂದು ಸಣ್ಣ ಕೇಜನ್ನ ಮಾಡಿಕೊಂಡು ಅದರಲ್ಲಿ ಕುರಿ ಸಾಕಾಣಿಕೆಯನ್ನು ಮಾಡ್ಬೋದು. ಕುರಿ ಸಾಕಾಣಿಕೆ ಮೇಲ್ಗಡೆ ಮತ್ತೊಂದು ಕೇಜನ್ನ ಮಾಡಿ ಕೋಳಿ ಸಾಕಾಣಿಕೆಯನ್ನ ಮಾಡ್ಬೋದು. ಯಾಕಂದ್ರೆ ಕುರಿ ಮತ್ತು ಕೋಳಿಯ ಇಕ್ಕೆಗಳು ನೀರಿಗೆ ಬೀಳತ್ತೆ, ಆ ಇಕ್ಕೆಗಳನ್ನ ಮೀನು ತಿನ್ನತ್ತೆ. ಆ ಮೀನು ತಿಂದ ನಂತರ ಇಕ್ಕೆಗಳೆಲ್ಲ ನೀರಿನಲ್ಲಿ ಏನು ಇದಾಗತ್ತೆ, ಅದನ್ನ ನಾವು ನೀರಾವರಿಗೆ ಅಥವಾ ಪಂಪ್ ಸೆಟ್ ಮೂಲಕ ಸ್ವಲ್ಪ ನಾವು ಹರಿಸ್ಬೋದು. ಮತ್ತೆ ರೈತರಿಗೆ ನಿಜವಾಗ್ಲೂ ಸಮಯಕ್ಕೆ ಒಂದು ಹಣ ಬೇಕು ಅಂದ್ರೆ ATM ಅಂತಾನೆ ಹೇಳ್ತೀವಿ. ನಿಮ್ಗೆ ಗೊತ್ತಿದೆ, ಏನು ಕುರಿ ಸಾಕಾಣಿಕೆ ಅಥವಾ ಕೋಳಿ ಸಾಕಾಣಿಕೆಯನ್ನ ಮಾಡೋದ್ರಿಂದ ರೈತರು ತಕ್ಷಣಕ್ಕೆ ದುಡ್ಡನ್ನ ನೋಡ್ಬೋದು. ಅವ್ರಿಗೆ ಏನಾದ್ರು ಒಂದು ಆರ್ಥಿಕ ಸಂಕಷ್ಟ ಬಂದ್ರೆ ಅದನ್ನ ನೀಗಿಸ್ಕೋಬಹುದು. ಆಮೇಲೆ ಮನೆಯಲ್ಲಿ ನಾವು ಈಗ ಕೊಟ್ಟಿಗೆ ಮಾಡ್ಕೊಂಡಿರ್ತೀವಿ, ಕೊಟ್ಟಿಗೆಯಿಂದ ನಮ್ಗೆ ಸಗಣಿ ಗಂಜಲ ಬರುತ್ತೆ. ಆ ಸಗಣಿಯಿಂದ ನಾವು ಗೋಬರ್ ಗ್ಯಾಸ್ ಅನ್ನ ನಾವು ಉತ್ಪಾದನೆ ಮಾಡಿ ನಾವು ಅನಿಲವನ್ನ ನಾವು ಬಳಸ್ಬೋದು. ನಂತರ ಉಳಿದಂತ ಸಗಣಿಯನ್ನ ನಾವು ಒಂದು ರೀತಿ ತಿಪ್ಪೆಗುಂಡಿ ಮಾಡ್ಕೊಂಡು ನಾವು ಕೊಟ್ಟಿಗೆ ಗೊಬ್ಬರವನ್ನ ಮಾಡ್ಕೋಬಹುದು. ಆ ಕೊಟ್ಟಿಗೆ ಗೊಬ್ಬರಕ್ಕೆ ಮೌಲ್ಯವರ್ಧನೆ ಅಂತ ಹೇಳೋದಾದ್ರೆ ಎರೆಹುಳ ಗೊಬ್ಬರವನ್ನ ಮಾಡ್ಕೋಬಹುದು. ಯಾಕಂದ್ರೆ ನಾವೀಗ ಬರೀ ಕೊಟ್ಟಿಗೆ ಗೊಬ್ಬರವನ್ನ ಮಾರಾಟ ಮಾಡೋಕ್ ಹೋದ್ರೆ ಅಥವಾ ನಾವು ಒಂದು ಕಮರ್ಷಿಯಲ್ ಸ್ಕೇಲ್ ಅಲ್ಲಿ ಯೋಚನೆ ಮಾಡೋದಾದ್ರೆ ಅದಕ್ಕಿಂತ ಎರೆಹುಳ ಗೊಬ್ಬರದ ಮೌಲ್ಯ ಜಾಸ್ತಿ ಇರುತ್ತೆ. ಮತ್ತೆ ನಾವು ನಮ್ಮ ಜಮೀನ್ಗೆ, ಯಾಕಂದ್ರೆ ಇವತ್ತು ಹೆಚ್ಚು ಹೆಚ್ಚು ರಾಸಾಯನಿಕಗಳನ್ನ ಬಳಸ್ತಾ ಇದೀವಿ. ಈ ರಾಸಾಯನಿಕಗಳಿಂದ ನಮ್ಮ ಏನು ಆರೋಗ್ಯ ಹಾಳಾಗ್ತಾ ಇದೆ. ಹಾಗಾಗಿ ನಾವು ಕೊಟ್ಟಿಗೆ ಗೊಬ್ಬರ ಅಥವಾ ಎರೆಹುಳ ಗೊಬ್ಬರ ಮತ್ತೆ ಆದಷ್ಟು ನಾವು ಸಸ್ಯಜನ್ಯ ಕೀಟನಾಶಕಗಳನ್ನ ಬಳಸೋದ್ರಿಂದ ನಮ್ಮ ಬೆಳೆಗಳಲ್ಲಿ ಈ ಕೀಟನಾಶಕದ ಅಂಶ ಕಡಿಮೆ ಆಗತ್ತೆ, ಒಳ್ಳೆಯ ಆಹಾರವನ್ನ ಪಡಿಬಹುದು. ಈಗ ಇದು ಮಳೆ ಆಶ್ರಿತ ಆದ್ರೆ ಇಲ್ಲಿ ನೀರಾವರಿ ಆಶ್ರಿತ ನಾವು ಒಂದು ಸಮಗ್ರ ಕೃಷಿಯನ್ನ ನೋಡ್ತಾ ಇದೀವಿ. ಇಲ್ಲಿ ರೈತರಿಗೆ ಸ್ವಲ್ಪ ಚಾಯ್ಸ್ ಕಮರ್ಷಿಯಲ್ ಕ್ರಾಪ್ಸ್ ಬಗ್ಗೆ ಇರುತ್ತೆ, ಯಾಕಂದ್ರೆ ನೀರಿನ ಒಂದು ಲಭ್ಯತೆ ಇರೋದ್ರಿಂದ ಅವರು ಎಲೆಕೋಸ್ ಆಗ್ಲಿ, ಸೂರ್ಯಕಾಂತಿ ಆಗ್ಲಿ, ಅಥವಾ ರೋಸ್ ಆಗ್ಲಿ, ಅಥವಾ ಸುಗಂಧರಾಜ ಆಗ್ಲಿ, ಇವುಗಳನ್ನ ಬೆಳಿಬಹುದು. ಮತ್ತೆ ಮನೆಗೆ ಬೇಕಾದ ಒಂದು ದವಸ ಧಾನ್ಯವನ್ನ ಜಮೀನಲ್ಲಿ ಬೆಳ್ಕೋಬಹುದು. ಅದೇ ತರ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಜೊತೆಯಲ್ಲಿ ಅಣಬೆ ಬೇಸಾಯ ಈಗ ರೈತರಿಗೆ ಒಂದು ಒಳ್ಳೆಯ ಒಂದು ಉಪಕಸಬಾಗಿ ಮಾರ್ಪಟ್ಟಿದೆ. ಇದರಿಂದ ಪೌಷ್ಟಿಕ ಆಹಾರ ಸಿಗತ್ತೆ, ಜೊತೆಗೆ ಒಂದಷ್ಟು ಆದಾಯ ಕೂಡ ಬರುತ್ತೆ. ಮತ್ತೆ ಎಲ್ಲಿ ಸಾಧ್ಯನೋ ಅಲ್ಲಿ ನಾವು ಜೇನು ಪೆಟ್ಟಿಗೆಗಳನ್ನ ಇಡೋದ್ರಿಂದ ಜೇನು ಪೆಟ್ಟಿಗೆಯಿಂದ ನಮ್ಗೆ ಒಂದು ಪರಾಗಸ್ಪರ್ಶ ಕ್ರಿಯೆ ಆಗತ್ತೆ. ಜೊತೆಯಲ್ಲಿ ನಾವು ಒಂದಷ್ಟು ತರಬೇತಿಯನ್ನ ಪಡ್ಕೊಂಡಿದ್ದೆ ಆದ್ರೆ ಆ ಜೇನು ಪೆಟ್ಟಿಗೆಯಿಂದ ನಾವು ಒಳ್ಳೆಯ ಒಂದು ಜೇನು ತುಪ್ಪವನ್ನ ತೆಗಿಬಹುದು. ಆ ತುಪ್ಪವನ್ನ ನಾವು ಮನೆ ಮಂದಿಗೆಲ್ಲ ಕೊಟ್ಟು ಜೊತೆಗೆ ನಾವು ಬೇರೆಯವರಿಗೂ ಕೂಡ ಹಂಚಬಹುದು. ಮತ್ತೆ ಇಲ್ಲಿ ನಾನು ಹೇಳೋದಿಷ್ಟೇ, ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಳ್ಳೋದ್ರಿಂದ ರೈತರಿಗೆ ಆರ್ಥಿಕ ಸಂಕಷ್ಟ ಕಡಿಮೆ ಆಗತ್ತೆ ಮತ್ತು ಆದಷ್ಟು ರೈತರು ಒಂದು ಧೃತಿಗೆಡದೆ ತಮ್ಮ ಒಂದು ಕೆಲಸವನ್ನ ಮಾಡಿಕೊಂಡು ನಂಬಿಕೆ ಮತ್ತು ವಿಶ್ವಾಸದಿಂದ ಬದುಕನ್ನ ಮಾಡ್ಬೋದು. ಬನ್ನಿ ರೈತ ಬಾಂಧವರೇ, ಕೃಷಿ ಮೇಳದಲ್ಲಿ ನಡೆಯುತ್ತಿರುವ ಈ 4 ದಿನಗಳ ಅಂದ್ರೆ ನವೆಂಬರ್ 13ರಿಂದ ನವೆಂಬರ್ 16ರವರೆಗೂ ಏನು ಕೃಷಿ ಮೇಳ ನಡೀತಿದೆ, ಈ ಕೃಷಿ ಮೇಳಕ್ಕೆ ಬನ್ನಿ. ಸ್ಟಾಲ್ ನಂಬರ್ 23 ಸಮಗ್ರ ಕೃಷಿ ಪದ್ಧತಿಗಳ ಬಗ್ಗೆ ನಾವು ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಕೊಡ್ತೇವೆ. ನಿಮ್ಮ ಭಾಗಕ್ಕೆ, ನಿಮ್ಮ ಮಣ್ಣಿಗೆ, ನಿಮ್ಮ ಇದಕ್ಕೆ ಸೂಟ್ ಆಗುವಂತ ಸಮಗ್ರ ಕೃಷಿ ಮಾದರಿಗಳನ್ನ ನಾವು ಅಭಿವೃದ್ಧಿ ಪಡಿಸಿಕೊಡ್ತೇವೆ. ಧನ್ಯವಾದಗಳು ಸರ್. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮನ್ನ ಯಾವ ತರ ಕಾಂಟ್ಯಾಕ್ಟ್ ಮಾಡೋದು ಸರ್? ಎಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು? ಹೆಚ್ಚಿನ ಮಾಹಿತಿಗಾಗಿ ನನ್ನ ದೂರವಾಣಿ ಸಂಖ್ಯೆ 92407508 9243075082.
ಇದು ನನ್ನ ದೂರವಾಣಿ ಸಂಖ್ಯೆ. ಮತ್ತೆ ಸಮಗ್ರ ಈ ಕೃಷಿ ಮೇಳ ಮುಗಿದ ನಂತರವೂ ಕೂಡ ನಾವು GKVK ಇಲ್ಲಿ ನಾವು ಕಾರ್ಯನಿರ್ವಹಿಸ್ತಾ ಇರ್ತೇವೆ. ಅಖಿಲ ಭಾರತ ಸುಸಂಘಟಿತ ಸಂಶೋಧನಾ ಪ್ರಾಯೋಜನೆ ಸಮಗ್ರ ಕೃಷಿ ಪದ್ಧತಿಗಳು ಅಂತೇಳಿ, ಅದು ನಮ್ಮ NSP ಅಂದ್ರೆ ಬೀಜ ತಾಂತ್ರಿಕ ಏನಿದೆ ಆ ಸೀಡ್ ಪ್ರಾಜೆಕ್ಟ್ ಪಕ್ಕದಲ್ಲೇ ಇದೆ. ನೀವು ಅಲ್ಲಿ ಕೂಡ ನಮ್ಮನ್ನ ಬಂದು ಖುದ್ದಾಗಿ ಭೇಟಿ ನೀಡಿ ಮಾಹಿತಿಯನ್ನ ಪಡ್ಕೋಬಹುದು. ಧನ್ಯವಾದಗಳು. ಥ್ಯಾಂಕ್ಸ್. ಥ್ಯಾಂಕ್ ಯು.